ಫ್ರೆಂಡ್ಸ್, ಸಂಜೆ ಚಾದೊಟ್ಟಿಗೆ ನಾವು ಏನಾದರೂ ಎಣ್ಣೆಯಲ್ಲಿ ಕರಿದಂತಹ ಖಾರ ಖಾರದ್ದು ತಿನ್ನಬೇಕಂತ ಅನಿಸ್ತಾ ಇರ್ತದೆ. ಅಂದರೆ ಈಗ ಚಳಿಗಾಲ ಬೇರೆ ಅಲ್ಲ, ಚಳಿಗಾಲದಲ್ಲಿ ಖಾರ ಖಾರ ತಿಂದರೆ ಅದರ ಮಜನೇ ಬೇರೆ. ಇವತ್ತು ನಾನು ನಿಮಗೆ ಬಟಾಟೆ ಬೋಂಡ ಅಥವಾ ಬಟಾಟೆ ಅಂಬಡೆ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ. ಅಂದರೆ ನಿಮಗೆ ಹೋಟೆಲಲ್ಲಿ ಹೋದಾಗ ಸಿಗ್ತದೆ, ಆದರೆ ಮನೆಯಲ್ಲೇ ಸ್ಪೆಷಲ್ಲಾಗಿ ಹೇಗೆ ಮಾಡ್ಬೋದು ಅಂದರೆ ಬಟಾಟೆ ಮತ್ತು ಬಟಾಣಿಯನ್ನು ಮಿಕ್ಸ್ ಮಾಡಿ ಮಾಡುವಂತಹ ಬೋಂಡ. ಹಾಗಾದರೆ ಸ್ಟಾರ್ಟ್ ಮಾಡುವಲ್ಲ, ನಾನು ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ. ನಾನು ಆಶಾ ಉಡುಪ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬಟಾಟೆ ಬೋಂಡಕ್ಕೆ ಇಲ್ಲಿ ನಾನೊಂದು 5 ಬಟಾಟೆಯನ್ನು ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ತೊಗೊಂಡಿರುವಂಥದ್ದು. ಇದನ್ನು ನಾನು ಒಂದು ಬಟಾಟೆಯನ್ನು 2 ಪೀಸ್ ಮಾಡಿ ಬೇಯಲಿಕ್ಕೆ ಇಡ್ತೇನೆ. ಎರಡು ಪೀಸ್ ಮಾಡೋದು ಯಾಕಂತ ಹೇಳಿದರೆ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ಬೇಗ ಬೇಯ್ತದೆ. ನೋಡಿ, ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದು ನಾವು ಎಷ್ಟು ನೀರು ತಗೋಬೇಕಂತ ಹೇಳಿದರೆ ಬಟಾಟೆ ಮುಳುಗುವಷ್ಟು ನೀರು ತಗೊಂಡ್ರೆ ಸಾಕು. ನೋಡಿ, ನೀರು ಕುದಿತಾ ಉಂಟು. ಇದೀಗ ಬೇಯಲಿ. ಒಂದು 2 ವಿಸಿಲ್ ಆದ ನಂತರ ನಾನು ತೆಗೆದು ಅದರದ್ದು ಸಿಪ್ಪೆಲ್ಲ ತೆಗೆದ ನಂತರ ಮಾಡುವಂಥದ್ದು. ಬಟಾಟೆ ಬೋಂಡ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಬಂದನ ರೆಡಿ ಮಾಡ್ಕೊಳ್ತಿದ್ದೇನೆ. ಬಂದಕ್ಕೆ ನೋಡಿ, ನಾನು ಸ್ವಲ್ಪ ನೀರು ತಗೊಂಡಿದ್ದೇನೆ. ಈ ನೀರಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಪೊಡಿ ಹಿಂಗನ್ನು ಹಾಕ್ತಾಯಿದ್ದೇನೆ. ದಪ್ಪ ಹಿಂಗಿದ್ದವರು ದಪ್ಪ ಹಿಂಗನ್ನು ಕೂಡ ಹಾಕೋಬೋದು. ಇಲ್ಲ, ನಾನು ಪೊಡಿ ಮಾಡ್ಕೊಂಡಿದ್ದಿತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪೌಡ್ರ್ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀರು ನಾವು ಎಷ್ಟು ಹದ ಬೇಕೋ ಅಷ್ಟು ನೋಡಿಕೊಂಡು ಹಾಕಿದರೆ ಸಾಕು. ತುಂಬ ನೀರಾಗೋದು ಬೇಡ, ತುಂಬ ಗಟ್ಟಿ ಆಗೋದು ಬೇಡ. ಇದರದ್ದು ದಪ್ಪ ಉಂಟಲ್ಲ, ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು, ಮೀಡಿಯಮ್ ಹಾಕಿರಬೇಕು ಹಿಟ್ಟು. ಈಗ ಅದಕ್ಕೆ ಬರಬೇಕು. ಬಟಾಟೆದ್ದು ವಿಸಿಲೆಲ್ಲ ಬಂದಾಗಿದೆ. ಈಗ ಅದು ವಿಸಿಲ್ ಹಾರಿದೆ ಕೂಡ. ಈಗ ಇದನ್ನು ಮುಚ್ಚಳ ತೆಗೆಯುವ, ಎಷ್ಟು ಬೆಂದಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡಿಕೊಳ್ಳುವ. ನೋಡಿ, ಇದು ಒಳ್ಳೆ ಬೆಂದಿದೆ. ಇದನ್ನು ಈಗ ಸಿಪ್ಪೆ ತೆಗಿಬೇಕು. ಬಟಾಟೆ ನಾವು ಹೀಗೆ ಅರ್ಧ ಇದು ಕಟ್ ಮಾಡಿ ಹಾಕ್ತೇವಲ್ಲ, ಆವಾಗ ಉಂಟಲ್ಲ ಒಳ್ಳೆ ಬೇಯ್ತದೆ. ಮತ್ತು ಈಗ ಸಿಪ್ಪೆ ತೆಗಿಲಿಕ್ಕೆ ಕೂಡ ಈಸಿ ಆಗ್ತದೆ. ನೋಡಿ, ನೋಡಿ ಇಷ್ಟು ಪುಡಿ ಮಾಡಿಕೊಳ್ಳುವ. ನಮ್ಮದು ಬಟಾಟೆ ಬೋಂಡಕ್ಕೆಲ್ಲ ತುಂಬ ನೈಸಾಗಿ ಪುಡಿ ಮಾಡಿದರೆ ಅದು ಒಳ್ಳೆಯದಾಗೋದಿಲ್ಲ. ಇದು ನಾವು ಯಾವ ರೀತಿ ಪುಡಿ ಮಾಡಬೇಕಂತ ಹೇಳಿದರೆ, ಬಟಾಟೆ ಬೋಂಡದೊಳಗೆ ಉಂಟಲ್ಲ, ಬಟಾಟೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು. ನೋಡಿ, ಆ ರೀತಿ ನಾವು ಪುಡಿ ಮಾಡಬೇಕು. ಅಂದರೆ ತುಂಬ ನೈಸಾಗಿ ಪುಡಿ ಮಾಡಿದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ನೋಡಿ, ಇಷ್ಟಾದರೆ ಸಾಕು. ಇನ್ನು ನಾವು ಬಟಾಟೆ ಬೋಂಡದೊಳಗೆ ಹಾಕೋ ಬಾಜಿಯನ್ನು ರೆಡಿ ಮಾಡಿಕೊಳ್ಳುವ. ಮೊದಲಿಗೆ ನಾನು ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಆ ಎಣ್ಣೆಗೆ 1 ಚಮಚ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಸ್ವಲ್ಪ ಸಿಡಿಲಿ. ಇಲ್ಲಿ ನಾನು ಬಟಾಟೆ ಬೋಂಡಕ್ಕೆ ನೀರುಳ್ಳಿ ಹಾಕ್ಕೊಳ್ತಾ ಇಲ್ಲ, ಅದು ಆಪ್ಷನಲ್. ಬೇಕಾದವರು ನೀರುಳ್ಳಿ ಕೂಡ ಹಾಕ್ಕೊಂಡು ಮಾಡ್ಬೋದು. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ 1 ಇಂಚಷ್ಟು ಶುಂಠಿಯನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 2 ಮೆಣಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಅರ್ಧ ಚಮಚದಷ್ಟು ಮೆಣಸಿನ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇವಾಗಲೇ. ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಂಥ ಬಟಾಟೆಯನ್ನು ಮಿಕ್ಸ್ ಮಾಡಿಕೊಳ್ಳುವ. ಬಟಾಣಿಯನ್ನು ಒಂದು 4 ಗಂಟೆ ನೆನೆಸಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಇವಾಗ ಇಲ್ಲಿ ಬಟಾಟೆ ಹಾಕಿದ ನಂತರ ಬಟಾಣಿಯನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರದ್ದು ಮಸಾಲೆ ಎಲ್ಲ ಬಟಾಟೆಗೆ ಹಿಡ್ಕೊಳ್ಬೇಕು. ಇನ್ನು ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುವ. ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಾಕಿಕೊಳ್ಳುವ. ನೋಡಿ, ಈಗ ಇದು ಸರಿ ಹದ ಉಂಟಲ್ಲ, ಸರಿ ಆಯಿತು. ನಾವು ತುಂಬ ನೈಸ್ ಮಾಡಿದರೆ ಬಟಾಟೆಯನ್ನು ಅದು ನಮಗೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ.
ಇಷ್ಟು ಹದ ಇದ್ದರೆ ನಮಗೆ ಉಂಡೆ ಚೆನ್ನಾಗಿ ಕಟ್ಕೊಳ್ಬೋದು. ನೋಡಿ ಈಗ ಬಾಜಿ ರೆಡಿ ಆಯಿತು. ಈಗ ಇದನ್ನು ಬಾಜಿಯನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳುವ. ಮತ್ತು ಅದನ್ನೇ ನಾವು ಎಣ್ಣೆಯಲ್ಲಿ ಕಾದ್ರೆ ಆಯಿತು. ನೋಡಿ ಉಂಡೆ ಮಾಡಬೇಕಾದ್ರೂ ಹಾಗೆಯೇ ನಮಗೆ ಚಿಕ್ಕ ಸೈಜಲ್ಲಿ ಬೋಂಡ ಬೇಕಂತ ಹೇಳಿದರೆ ಚಿಕ್ಕ ಉಂಡೆ ಮಾಡ್ಕೋಬೇಕು. ಅದೇ ದೊಡ್ಡದು ಬೇಕಂತ ಹೇಳಿದರೆ ದೊಡ್ಡ ದೊಡ್ಡ ಉಂಡೆ ಮಾಡಿದರೆ ಆಯಿತು. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ನಮಗೆ ಇದು ಬಾಜಿ ಉಂಟಲ್ಲ, ತುಂಬ ನೀರು ಕೂಡ ಆಗಬಾರ್ದು, ಹಾಗೆಯೇ ತುಂಬ ಗಟ್ಟಿ ಕೂಡ ಆಗಬಾರ್ದು. ಅಂದರೆ ನಮಗೆ ಉಂಡೆ ಕಟ್ಟಬೇಕಾದ್ರೆ ಮೀಡಿಯಮ್ ಹದದಲ್ಲಿರಬೇಕು. ನೋಡಿ ಇದನ್ನು ನಾವು ಉಂಡೆಗಳನ್ನು ಹೀಗೆ ಚೆನ್ನಾಗಿ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಡುವಂಥದ್ದು. ಇದು ತುಂಬ ತೆಳು ಲೇಯರಲ್ಲಿ ಬರಬೇಕು. ಉಂಡೆ ಕೂಡ ಹಾಗೆಯೇ ತುಂಬ ಗಟ್ಟಿಯಾಗಿ ಮಾಡಬೇಕು. ಅಂದರೆ ಅದು ಸ್ಮೂತಾಗಿ ಮಾಡಿದರೆ ಹೀಗೆ ನಾವು ಹಿಟ್ಟಲ್ಲಿ ಅದ್ಬೇಕಾದ್ರೆ ಅದು ಬಿಟ್ಕೊಳ್ತದೆ. ಮೀಡಿಯಮ್ ಉರಿಯಲ್ಲಿ ಹೀಗೆ ಕಾಯಿಸ್ಕೋಬೇಕು. ತುಂಬ ಉರಿ ಇಟ್ಟು ಇದು ಬೇಗ ಇದು ಕರಟಿ ಹೋಗ್ತದೆ. ಅದಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಹಳದಿ ಕಲರಾಗಿ ಬಂದು ಚೆನ್ನಾಗಿ ಬಂದಿದೆ ನೋಡಿ. ಪರಿಮಳ ಕೂಡ ಒಳ್ಳೆ ಬರ್ತಾ ಉಂಟು ಇದರದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಬಟಾಟೆ ಬೋಂಡ ಅಥವಾ ಬಟಾಟೆ ಅಂಬಡೆ ಹೇಗೆ ಆಗಿದೆ ಅಂತ ಹೇಳಿ. ಇದು ನಿಮಗೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಮಾಡುವಂತಹ ಬಟಾಟೆ ಬೋಂಡ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಈಸಿ ಉಂಟು ಮಾಡಲಿಕ್ಕೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.